ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡರು ಗೊತ್ತಲ್ಲ ಲಾಕ್ ಆಗಿದ್ದಾರೆ. ಹಿರಿಯೂರು ಅಂದರೆ ಚಿತ್ರದುರ್ಗದ ಹಿರಿಯೂರು ಬಳಿ ದೇವರಾಜೇಗೌಡ ಅವರನ್ನು ಬಂಧಿಸಿದ್ದಾರೆ ಪೊಲೀಸರು. ಬೆಳ್ಳಂಬೆಳಗ್ಗೆ ಹೊಳೆನರಸೀಪುರ ಠಾಣೆಗೆ ಕರೆತಂದ ಪೊಲೀಸರು ಸಿಪಿಐ ಕಚೇರಿಯಲ್ಲಿ ವಕೀಲ ದೇವರಾಜೇಗೌಡ ವಿಚಾರಣೆ. ಇಂದು ಕೋರ್ಟ್ಗೆ ದೇವರಾಜೇಗೌಡ ಅವರನ್ನು ಹಾಜರುಪಡಿಸುತ್ತಾರೆ. ಸಂತ್ರಸ್ತೆ ಹೇಳಿಕೆ ಆಧರಿಸಿ ಐಪಿಸಿ ಸೆಕ್ಷನ್ 376 ಅಡಿ ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಪೊಲೀಸ್ ವಶಕ್ಕೆ ದೇವರಾಜೇಗೌಡ. ಇದೀಗ ಗೌಡ ಮೇಲೆ ಕೂಡ FIR ಆಗುತ್ತೆ. ನೋಡಿ, ದೇವರಾಜೇಗೌಡ ಎಲ್ಲರ ಮನೆ ದೋಸೆ ತೂತೆ ಅಂತಂದರೆ ಕೆಲವರ ಮನೆ ಏನದು ಈ ಕನ್ನಡ ಪಿಕ್ಚರ್ ಇವ್ರದ್ದು ಒಂದು ಸಿನಿಮಾ ಇದೆಯಲ್ಲ ರಂಗಾಯಣ ದೋಸೆ ತೂತೆ ಅಂತ, ಎಲ್ಲರ ಮನೆ ದೋಸೆ ತೂತು, ಇವ್ರ ಮನೆ ಕಾವಲಿನ ತೂತು. ದೇವರಾಜೇಗೌಡ ಆಯ್ತಾ, ಜಗತ್ತಿನ ಬಗ್ಗೆ ನಾನು ಹಿಂಗೆ ಹೌದು. ಈಗ ಅವರ ವಿರುದ್ಧನೇ ಒಂದು ಕೇಸ್ ದಾಖಲಾಗಿದೆ. ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಮ್ಮ ರಿಪೋರ್ಟರ್ ಹತ್ರ ಕೇಳ್ತೀನಿ, ಇವರ ವಿರುದ್ಧದ ಏನು ಅತ್ಯಾಚಾರ ಕೇಸ್ ಯಾರು ಮಾಡಿರೋದು ಅಂತ. ಯಾರಿದ್ದಾರೆ? ಹಾಸನ್ ರಿಪೋರ್ಟರ್ ಖುಷ್ವಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓಕೆ, ಇವರ ಬಂಧನ ಎಲ್ಲ ಓಕೆ. ಖುಷ್ವಂತ್, ನನಗೆ ಒಂದು ಹೇಳಿ ನಮ್ಮ ವೀಕ್ಷಕರಿಗೆ, ಈಗ ಇವರು ಪ್ರಜ್ವಲ್ ರೇವಣ್ಣ ಅವರಕ್ಕೆ ಸಂಬಂಧಪಟ್ಟದ್ದು ಅವರು ಬಿಡುಗಡೆ ಮಾಡಿದ್ರು ಅಥವಾ ಮತ್ತೊಬ್ಬ ಕಾರ್ತಿಕ್ ಬಿಡುಗಡೆ ಮಾಡಿದ್ರು ಸೆಕೆಂಡ್ರಿ. ಇವರು ಸಾಚಾ ಅಂತ ಪೋಸ್ಟ್ ಕೊಡ್ತಾ ಇದ್ರಲ್ಲ, ನಾವು ಹರಿಶ್ಚಂದ್ರನ ತುಂಡು ಅಂತ ಪೋಸ್ಟ್ ಕೊಡ್ತಾ ಇದ್ರಲ್ಲ, ಈಗ ಇವರ ಮೇಲೆ ಅತ್ಯಾಚಾರ ಕೇಸ್ ಆಗಿದೆಯಲ್ಲ, ಅದೇನದು? ಅದು ಯಾರು? JP ಸರ್, ಈಗ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳಿಗೆ ಮೂಲ ಕಾರಣಕರ್ತ ಆದದ್ದು ವಕೀಲ ದೇವರಾಜೇಗೌಡ ಏನು ಅಶ್ಲೀಲ ವಿಡಿಯೋಗಳು ಪ್ರಜ್ವಲ್ ರೇವಣ್ಣಕ್ಕೆ ಸಂಬಂಧಿಸಿದ್ದು ಅನ್ನಲಾಗಿದೆ. ಅದನ್ನು ಇಟ್ಕೊಂಡೆ ಇಡೀ ಪ್ರಕರಣದಲ್ಲಿ ಒಂದು ಟ್ವಿಸ್ಟನ್ನು ಕೊಡ್ತಾ ಬಂದರು, ಯಾರ ಮೇಲೆಲ್ಲ ಆರೋಪಗಳನ್ನು ಮಾಡಿದರು. ಆದರೆ ಇವತ್ತು ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವರಾಜೇಗೌಡ ನೋಡ್ಬೋದು, ಹಾಸನದ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿನಲ್ಲಿ ಬಂಧನವಾಗಿ ಅವರು ವಿಚಾರಣೆಗೆ ಒಳಪಟ್ಟಿದ್ದಾರೆ. ಬಹುಶಃ 10 ಗಂಟೆಗೆ ಅವರ ವಿಚಾರಣೆಯನ್ನು ಮಾಡ್ತಾರೆ JP ಸರ್. ಮುಖ್ಯವಾಗಿ ಈಗ ಇಷ್ಟೆಲ್ಲ ಆರೋಪಗಳನ್ನು ನೀವು ಹೇಳ್ದಾಗೆ ಮಾಡ್ತಿದ್ದಂಥ ದೇವರಾಜೇಗೌಡ ಯಾಕೆ ಅರೆಸ್ಟ್ ಆದ, ಅದು ಅತ್ಯಾಚಾರ ಪ್ರಕರಣದಲ್ಲಿ ಅಡಿಯಲ್ಲಿ ಯಾಕೆ ಈತ ಬಂಧನ ಆದ ಅನ್ನುವಂಥದ್ದು, ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ದೇವರಾಜೇಗೌಡ ಯಾವಾಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನ ಕುರಿತು ನಿಮ್ಮ ಬಳಿ ನೀವೇನಾದರೂ ಬಾಲ ಬಿಚ್ಚಿದ್ರೆ ನಿಮ್ಮ ವಿಡಿಯೋಗಳು ನನ್ನ ಬಳಿ ಇದೆ, ಹಾಸನದ NR ಸರ್ಕಲ್ ಬಳಿ ಆ ವಿಡಿಯೋಗಳನ್ನು ಪ್ಲೇ ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾನೆ. ಈ ಮಾತನ್ನು ದೇವರಾಜೇಗೌಡ ಬಾಯಿಂದ ಯಾವಾಗ ಹಾಸನದಲ್ಲಿ ಬರ್ತೋ ಅದೇ ಸಮಯಕ್ಕೆ ದೇವರಾಜೇಗೌಡನ ಮೇಲೆ ಒಂದು FIR ದಾಖಲಾಗುತ್ತೆ. ಅದು ಓರ್ವ ಮಹಿಳೆ ಮೇಲೆ ಲೈಂಗಿಕ ಕಿರುಕುಳ ಮಾಡುವಂಥದ್ದು ಸಂಬಂಧಪಟ್ಟಂತೆ ಏಪ್ರಿಲ್ 1ನೇ ತಾರೀಕು ಈ ಪ್ರಕರಣ ದಾಖಲಾಗುತ್ತೆ. ಇನ್ನು ಈ ಪ್ರಕರಣದ ಸಾರಾಂಶ ನೋಡಿದರೆ ದೇವರಾಜೇಗೌಡ ವಿಡಿಯೋ ಕಾಲ್ ಮಾಡಿ, ಅಂದರೆ ವಾಟ್ಸಪ್ ಕಾಲ್ ಮುಖಾಂತರ ಮಹಿಳೆ ಮಾಡಿ ಅಶ್ಲೀಲವಾಗಿ ನಡ್ಕೊಂಡಿರ್ತಾನೆ ಅನ್ನುವಂಥದ್ದು, ಜೊತೆಗೆ ಈತ ಕೂಡ ಅಶ್ಲೀಲವಾಗಿ ಆ ಮಹಿಳೆ ಜೊತೆ ವರ್ತಿಸಿರ್ತಾನೆ ಅನ್ನುವಂಥದ್ದು ಈ ಪ್ರಕರಣದ ಆರೋಪ ಆಗಿರುತ್ತೆ. ಆದರೆ ದೇವರಾಜೇಗೌಡ ಆ ಮಹಿಳೆಯನ್ನು ಕೂಡ ಸಂಪರ್ಕಿಸಿ ಅದು ನಾನು ಇದ್ದಂಥ ಸ್ಥಳದಲ್ಲಿ ಆಗಿಲ್ಲ, ಇವರು ನನ್ನನ್ನು ತಪ್ಪಿಸ್ತಿದ್ದಾರೆ ಅಂತ ಆ ಕೇಸನ್ನು ಅಲ್ಲಿಗಲ್ಲಿಗೆ ಹೇಗೋ ಮ್ಯಾನೇಜ್ ಆಗಿರುತ್ತೆ ಮತ್ತು ಅದು ಕೋರ್ಟಿಗೆ ಕೂಡ ಹೋಗಿರುತ್ತೆ ಮತ್ತು ಇವ್ರದ್ದು ವಿಚಾರಣೆ ಕೂಡ ಇರುತ್ತೆ. ಆದರೆ ಯಾವಾಗ ದೇವರಾಜೇಗೌಡ ಇಡೀ ಪ್ರೆಸ್ ಮೀಟನ್ನು ಮಾಡ್ತಾ SIT ತಂಡದ ಪ್ರೆಸ್ ಮೀಟ್ ಮಾಡ್ತಾ ಇದ್ದಕ್ಕಿದ್ದಂತೆ DKಶಿ ಹೆಸರನ್ನು ಈ ಒಂದು SIT ಟೀಮ್ಗೆ ಎಳೆತರ್ತಾರೆ, ಆಗ ಇಡೀ ಪ್ರಕರಣ ಗಂಭೀರತೆಯನ್ನು ಪಡೆಯುತ್ತೆ. ಪದೇ ಅವ್ರ ಮೇಲೆ ಆರೋಪ ಮಾಡ್ತಾನೆ, CBIಗೆ ಕೊಡಬೇಕು ಈ ಪ್ರಕರಣವನ್ನು ಅಂತ ಹೇಳ್ತಾರೆ. ಈಗ ಎಲ್ಲ ಪ್ರಕರಣವನ್ನು ಈ ರೀತಿ ನಾನು ಕೇಳ್ತಿರೋದು, ಈಗ ಇವರ ಮೇಲೆ ಕೇಸ್ ದಾಖಲಾಗಿದೆಯಲ್ಲ, ಆಕೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಯಾವಾಗ ಕೊಟ್ಟರು? ಎಸ್ ಸರ್, ಅದೇ ಈ ವಿಚಾರ ಈಗಾಗಲೇ ಏಪ್ರಿಲ್ 1ನೇ ತಾರೀಕು ಆಕೆ ಈಗಾಗಲೇ ಈ ಹಿಂದೆ ಕಳೆದ ಏಪ್ರಿಲ್ 1ನೇ ತಾರೀಕಿಗೆ ಸಂತ್ರಸ್ತೆ ದೂರು ನೀಡಿರ್ತಾರೆ. ಯಾಕೆ ಸಂತ್ರಸ್ತೆಯ ವಿಚಾರ ಏನಿರುತ್ತೆ, ಕಂಪ್ಲೇಂಟಲ್ಲಿ ವಿಚಾರ ಏನಿರುತ್ತೆ ಅಂದರೆ ನಮ್ಮ ಒಂದು ಆಸ್ತಿ ವಿಚಾರವಾಗಿ ಸೈಟನ್ನು ಬಿಡಿಸ್ಕೊಡುವ ವಿಚಾರವಾಗಿ ದೇವರಾಜೇಗೌಡನ ನಾನು ಸಂಪರ್ಕ ಮಾಡಿದೆ. ಆತ ನನಗೆ ಪರಿಚಯ ಆದ. ಆಗ ತನಗೆ ಆಸ್ತಿಯನ್ನು ಬಿಡಿಸ್ಕೊಡುವ ನೆಪದಲ್ಲಿ ಪರಿಚಯವಾದ ದೇವರಾಜೇಗೌಡ ನನ್ನ ಮೇಲೆ ಲೈಂಗಿಕ ಕಿರುಕುಳವನ್ನು ಆರೋಪವನ್ನು ಮಾಡ್ತಿದ್ದಾನೆ, ಜೊತೆಗೆ ವಿಡಿಯೋ ಕಾಲ್ ಮಾಡುವ ಅಶ್ಲೀಲತೆಯನ್ನು ತನಗೆ ತೋರಿಸಿದ್ದಾನೆ ಅನ್ನುವಂಥದ್ದು ಇಡೀ ಕೇಸ್ನ ಪ್ರಕರಣ.
ರೈಟ್, ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಏಪ್ರಿಲ್ 1ನೇ ತಾರೀಕು ಒಂದು ಹೆಣ್ಣು ಮಗಳು ಕೇಸ್ ಕೊಡ್ತಾಳೆ. ಯಾರ ಮೇಲೆ? ದೇವರಾಜೇಗೌಡ ಮೇಲೆ. ಇದು ಹಳೇ ಕೇಸ್. ಇದು ಹೌದು ವೀಕ್ಷಕರ ನೆನಪಿಗಳು, ಹಳೆ ಕೇಸು ಎಲ್ಲವೂ ಕೂಡ ಹಳೆದೆಲ್ಲ ಓಪನ್ ಆಗ್ತಾ ಇದೆ. ನೋಡಿ, ಇದೆಲ್ಲವೂ ಕೂಡ ರಾಜಕೀಯ ಮೇಲಾಟಗಳಿದೆ. ನಿನ್ನೆ ಎಲ್ಲ ಅವರು ವಿಡಿಯೋಗಳನ್ನು ರಿಲೀಸ್ ಮಾಡ್ಬಿಟ್ಟಿದ್ರು, ಅಶ್ಲೀಲ ವಿಡಿಯೋಗಳು. ಯಾರ್ದು? ದೇವರಾಜೇಗೌಡ ಅವ್ರದ್ದು. ದೇವರಾಜೇಗೌಡಿಗೆ ಸಂಬಂಧಪಟ್ಟದ್ದು, ಆ ಹೆಣ್ಣು ಮಗಳಿಗೆ ಸಂಬಂಧಪಟ್ಟಿದ್ದು. ಓಕೆ, ಇದು ಅದಕ್ಕೆ ಹೇಳೋದು. ಒಂದು ಹಿಂದಿ ಸಿನಿಮಾದಲ್ಲಿ ರಾಜ್ಕುಮಾರ್ ಅಂತ ಕೇಳಿದಿರಾ? ಹಿಂದಿ ಸಿನಿಮಾದಲ್ಲಿ ರಾಜ್ಕುಮಾರ್ ಅಂತ, ಅದು ಕನ್ನಡದಲ್ಲೂ ಇದೆ, ಅದನ್ನು ಹೇಳ್ತಾರೆ. ಬಟ್ ಹಿಂದಿ ಸಿನಿಮಾದ ರಾಜ್ಕುಮಾರ್ ಹೇಳೋ ಡೈಲಾಗ್ ಭಾಳ ಚಂದ. ಜೋ ಶೀಶೆ ಪೇ ಗರ್ ಪೇ ಹೂವಾ ಕರ್ತೆ ಹೇ वो औरों का घर पत्थर नहीं फेंका करते ಅಂತ ಹೇಳಿ. ಯಾರು ಅಂದರೆ ಕನ್ನಡದಲ್ಲಿ ಭಾಳ ಸುಲಭ ಅದು. ಯಾರು ಗಾಜಿನ ಮನೆಯಲ್ಲಿರ್ತಾರೋ ಆತ ಮತ್ತೊಬ್ಬರ ಮನೆಗೆ ಕಲ್ಲೆಸೆಯುವುದಿಲ್ಲ ಅಂತೇಳಿ. ಈ ನೈತಿಕತೆ ಇದ್ದವ್ರು ಇದೆಯಾರಲ್ಲ, ಈಗ ಇವರು ಇಷ್ಟೆಲ್ಲ ಒಂದು ದೊಡ್ಡ ಆರೋಪವನ್ನು ಮಾಡ್ತಾರೆ. ಹಾಗಂತ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ಲ ಅಂತಲ್ಲ, ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ. ನೀವು ಆರೋಪ ಮಾಡುವಾಗ ನೀವೆಷ್ಟು ಪರಿಶುದ್ಧತೆಯಿಂದ ಇದ್ದೀರಿ ಅಂತ ನೋಡಬೇಕಾಗುತ್ತೆ. ಈಗ ಇವರು ಸಿಕ್ಕಾಕೊಂಡ್ಬಿಟ್ರು. ಈಗ ಇವ್ರಿಗೇನು ನೈತಿಕತೆ ಇದೆ? ಇವರು ಕಾಂಜಿ ಪಿಂಜಿ ಆಗಿಬಿಟ್ರು. ಎಲ್ಲರೂ ಶಿವರಾಮೇಗೌಡರು ಆರೋಪ ಮಾಡುವಾಗಲೂ ಕೂಡ ಅವರು ನೋಡ್ಕೋಬೇಕು, ನನ್ನ ಬಗ್ಗೆ ಏನಾದರೂ ಇಂಥದ್ದಿದೆಯಾ. ಅದಕ್ಕೆ ನೈತಿಕತೆ ನಮ್ಮಲ್ಲಿ ಗ್ರೇಟ್ನೆಸ್ ಆಗೋದು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಕರೆಕ್ಟ್ ಇರಬೇಕು. ನಾವು ನೋಡಿ ಇವರೇ ಸಿಕ್ಕಾಕೊಂಡ್ಬಿಟ್ರು, ನೀನು ಯಾವನು ಅಂತ ಕೇಳ್ತಾರೆ. ಈಗ ನೀನು ಯಾವನು ಹೇಳಕ್ಕೆ, ನೀನು ಫಸ್ಟ್ ಕರೆಕ್ಟ್ ಆಗಿರು ಅಂತ. ಸ್ವಂತ ಪರಿಸ್ಥಿತಿ ದೇವರಾಜೇಗೌಡರಿಗೆ ಬಂದೋದಾಗಿದೆ. ಓಕೆ, ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ